ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ಇದೆ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಭೂಮಿಗೆ ಅಸ್ತಮ ಇದೆ ಅಂತೇಳಿ ಗೊತ್ತೇ ಇರಲಿಲ್ಲ. ಏಕೆ ಅಂದರೆ ನಿನ್ನೆ ಟೆನ್ಷನ್ನಿಗೆ ಅಜ್ಜಿ ಭೂಮಿ ಮನಶ್ವಿನಿ ಭೂಮಿ ಅಂತ ಕನ್ಫ್ಯೂಸ್ ಮಾಡಿಕೊಂಡು ಆ ಟೆನ್ಷನ್ನಿಗೆ ಅವಳಿಗೆ ಅಸ್ತಮ ಶುರುವಾಗ್ಬಿಟ್ಟಿತ್ತು. ಇದನ್ನು ಅಜಿತ್ಗೆ ಗೊತ್ತೇ ಇರಲಿಲ್ಲ. ತುಂಬ ಸೀರಿಯಸ್ ಆಗೋದ್ಲು. ಅದಕ್ಕೆ ಅಜಿತ್ ಅದಕ್ಕೆ ಕೂರಿಸ್ಕೊಂಡು ಗಾಳಿ ಬೀಸ್ತಾ ಇದ್ದ. ಗಾಳಿ ಬೀಸೋದ್ರಲ್ಲಿ ಬೀಸಣಿಗೆ ತೊಗೊಂಡು ಗಾಳಿ ಬೀಸ್ತಾ ಇದ್ದ. ಆವಾಗೇ ಕೇಳ್ತಾನೆ, ನೀನು ಹೇಳ್ಬಾರ್ದ ನನಗೆ ಅಸ್ತಮ ಫಸ್ಟೇ ಇದೆ ಅಂತ ನನಗೆ ಗೊತ್ತಾಗ್ಬೇಕು ತಾನೆ, ನನಗೆ ಹೇಳೇ ಇಲ್ಲಲ್ಲ ನೀನು ಅಂತಾನೆ. ಅದೇನು ದೊಡ್ಡ ವಿಷಯ ಬಿಡಿ ಸಾಹೇಬ್ರೆ, ಹೇಳಬೇಕು ಅಂತ ಏನಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಹೆಂಗೆ ಆದರೂ ನೀನು ಹೇಳಬೇಕು ಅಂತ ಅಲ್ಲಿಗೆ ಕರೆಕ್ಟಾಗಿ ಅವರ ಮಾವ ಮತ್ತು ಅನಿಕೇತ್ ಇಬ್ಬರು ಬರ್ತಾರೆ. ಅಲ್ಲಿಗೆ ಬಂದು ಅವರು ಹೇಳ್ತಾರೆ ನೀನು ಅಸ್ತಮ ಇರೋ ವಿಷಯನ ಹೇಳಿ ಫಸ್ಟೇ ಟ್ರೀಟ್ಮೆಂಟ್ ತೊಗೋಬೇಕು. ನಚಿಕೇತು ಕೂಡ ಹಂಗಂತಾನೆ, ಅವನೇ ಡಾಕ್ಟ್ರ್ ಆಗಿರೋದ್ರಿಂದ ನಚಿಕೇತ ಹೇಳ್ತಾನೆ, ನೀವು ಅಸ್ತಮ ಇರೋದ್ರಿಂದ ಫಸ್ಟೇ ಟ್ರೀಟ್ಮೆಂಟ್ ತಗೋಬೇಕು ಭೂಮಿ, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ಭೂಮಿ ಅದೇನು ದೊಡ್ಡ ವಿಷಯ ಅಲ್ಲ ಬಿಡಿ ಅಂತ ಹೇಳ್ತಾಳೆ. ಹಂಗಾಗ್ಬಿಟ್ಟು ಅಲ್ಲಿಗೆ ಸುಮ್ಮನಾಗಿರ್ತಾರೆ. ಭೂಮಿ ಯೋಚನೆ ಮಾಡ್ತಿರ್ತಾಳೆ, ಈ ಕಡೆ ಮನಶ್ವಿನಿ, ಆ ಕಡೆ ಭೂಮಿ, ಯಾವ್ಯಾವುದು ಮಾಡೋದು, ಏನು ಹೆಂಗೆ ಅಜ್ಜಿ ಹಂಗೆ ಕೇಳ್ತಾರೆ, ಏನು ಹೇಳೋದು ಅಂತೇಳಿ ಅವಳಿಗೂ ತಲೆ ಕೆಟ್ಟೋಗಿರುತ್ತೆ. ಆಮೇಲೆ ಭೂಮಿ ನೋಡ್ತಾನೆ ಇರ್ತಾಳೆ, ಅಜಿತ ಮಾಡೋ ಬೀಸಣಿಗೆ ತಗೊಂಡು ಬೀಸೋದು, ಮತ್ತು ಟ್ಯಾಬ್ಲೆಟ್ ಬೇಕಂತ ಕೇಳೋದು, ನೀರು ಕುಡಿತೀಯಾ ಅಂತ ಹೇಳೋದು, ಅವನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಏಕೆಂದರೆ ಇವಳು ಅವತ್ತು ಅವನಿಗೆ ಕೈಗೆಲ್ಲ ಏಟಾದಾಗ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾಳಲ್ಲ, ಹಂಗಾಗಿ ಇವನು ಕೂಡ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನೋಡ್ಕೋತಾ ಇರ್ತಾನೆ. ಮತ್ತು ಇಬ್ಬರು ಇಷ್ಟು ಪ್ರೀತಿ ಇರುತ್ತೆ, ಆದರೆ ಕೂಡ ಒಂದೊಂದು ಚೂರಕ್ಕೂ ನಾನು ಏನು ನೋಡಲಿಲ್ಲ, ನಾನು ಏನು ಮಾಡಲಿಲ್ಲ ಅಂತ ಕಿತ್ತಾಡ್ತಿರ್ತಾರೆ. ಹಾಗಾಗಿ ಯಾವಾಗ ನೋಡಿದ್ರೂ ಇವ್ರ ಕಿತ್ತಾಟಗಳೇ ಜಾಸ್ತಿ ಆಗಿರುತ್ತೆ. ತಲೆ ಕೆಡಿಸ್ಕೊಳ್ಳೋದು, ಮತ್ತು ಸುಮ್ಮನೆ ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡು ಒಬ್ಬರು ಟೀಸ್ ಮಾಡ್ಕೊಂಡು ತಿರ್ಗೋದು, ಇದೇ ಥರ ಇವ್ರದ್ದು ಕತೆಗಳು. ಅಲ್ಲಿಗೆ ಅವ್ರ ಮಾವ ಮತ್ತು ನಿಚಿ ಇಬ್ಬರು ಬರ್ತಾರೆ. ಬಂದುಬಿಟ್ಟು ಹೇಳ್ತಾರೆ, ನೀವು ಆಮೇಲೆ ಅಜ್ಜಿ ಊರಿಗೆ ಹೊರಟ್ಬಿಡುತ್ತೆ. ಅಜ್ಜಿ ಸಾಕು, ಇನ್ನು ನಾವು ಬಂದಾಯಿತು, ಮನಶ್ವಿ ನೋಡಾಯಿತು, ಭೂಮಿ ನೋಡಾಯಿತು, ಇನ್ನು ಹೊರಡ್ತೀವಿ. ಮತ್ತು ಸೊಸೆ ಅಂತೂ ಹುಷಾರಾಗಿದ್ದಾಳೆ, ಸೊಸೆ ನೋಡೋ ಸಲುವಾಗೇ ಬಂದಿದ್ದು, ಸೊಸೆ ಹುಷಾರಾಗಿದ್ದಾಳೆ, ಇನ್ನೇನು ನೋಡೋ ಅಂಥದ್ದಿಲ್ಲ, ಹೋಗ್ತೀವಿ ನಾವು ಅಂತೇಳಿ ಅವರು ಅಮ್ಮ ಮಗ ಇಬ್ಬರು ಹೊರಡ್ತಾರೆ. ಹುಡುಗಿ ಮಗನಿಗೆ ಮೊಮ್ಮಗನಿಗೆ ಹುಡುಗಿ ಗೊತ್ತು ಮಾಡ್ಕೊಳೋದಲ್ವ, ಅದಕ್ಕೋಸ್ಕರ ಬಂದಿದ್ವಿ ಅಂತೇಳಿ ಹೇಳ್ಕೊಂಡು ಹೊರಟಾಗ ಸರಿ ಅಂತ ಹೇಳ್ಬಿಟ್ಟು ಹೊರಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸೊಸೆ ಹೇಳ್ತಾಳೆ, ಅತ್ತೆ ಇನ್ನು ಮದುವೆ ಶಾಸ್ತ್ರ ಇದೆ, ಪೂಜೆ ಎಲ್ಲ ಇದೆ, ಪತ್ರಿಕೆ ಪೂಜೆ ಎಲ್ಲ ಇದೆ, ಅದು ಮುಗಿಸ್ಕೊಂಡು ಹೋಗಿರಂತೆ ಇರಿ ಅಂತೇಳಿ. ಅಯ್ಯೋ, ಇಷ್ಟು ಹೇಳ್ತಾ ಇದೆಯಾ ಅಂದಮೇಲೆ ಇನ್ನು ಅದೊಂದು ಮುಗಿಸ್ಕೊಂಡೇ ಹೊರಟ್ಬಿಡ್ತೀವಿ, ಮತ್ತೆ ಪದೇ ಪದೇ ಬರೋಕ್ಕಾಗಲ್ಲ, ಆಯಿತು ಮುಗಿಸ್ಕೊಂಡು ಹೊರಟ್ಬಿಡ್ತೀವಿ, ಸರಿ ಕಣಮ್ಮ ಅಂತೇಳಿ ಸೊಸೆಗೆ ಅತ್ತೆ ಹೇಳ್ತಾಳೆ. ಆಮೇಲೆ ಬ್ರಹ್ಮಾರ, ನಿನಗಾದರೂ ಗೊತ್ತಿತ್ತು ಅಲ್ವಾ, ನೀನು ಹೇಳ್ಬೇಕಲ್ವ ಅಂತ ಅಂದಾಗ, ಹೋಗ್ಲಿ ಬಿಡಿ ಅದೇನು ದೊಡ್ಡ ವಿಷಯ ಅಲ್ಲ ಅಂತೇಳಿ ಅವರು ಅಂದರೆ ಸೊಸೆ ಅಮ್ಮ ಕೂಡ ಹಂಗೆ ಹೇಳ್ತಾಳೆ. ಆಮೇಲೆ ಇಲ್ಲಿ ಈ ಕಡೆ ಬಂದು ಅಂಜು ಏನೋ ನೋಡ್ತಿರ್ತಾಳೆ. ಅಂಜು ನೋಡ್ತಿದ್ದಾಗ ಹಿಂದ್ಗಡೆಯಿಂದ ಬಂದು ನಿಚ್ಚಿ ಹಿಡ್ಕೊಂಡ್ಬಿಡ್ತಾನೆ. ಹಿಡ್ಕೊಂಡ ತಕ್ಷಣವೇ, ಅಯ್ಯೋ ನಿನಗೇನು ಗಾಬರಿ ಆಗಲಿಲ್ವಾ, ಜಿರ್ಲೆ ಹಾವು ಅಲ್ಲಿ ಅಂತ ಎಲ್ಲ ನೋಡಿದ್ರೆ ಗಾಬರಿ ಆಗುತ್ತಲ್ಲ, ಆ ಥರ ಗಾಬರಿ ಆಗಲಿ. ನಾನು ಯಾಕೆ ನಿನ್ನನ್ನು ನೋಡಿ ಗಾಬರಿ ಆಗಬೇಕು ಹೇಳು, ನನ್ನ ಮದುವೆ ಆಗೋ ಹುಡುಗ, ನಿನ್ನನ್ನು ನೋಡಿ ನಾನು ಯಾಕೆ ಗಾಬರಿ ಆಗಬೇಕು, ಇನ್ನೂ ಖುಷಿ ಆಗಬೇಕು, ನಮ್ಮದೇನು ತುಂಬ ದಿನ ಇಲ್ವಲ್ಲ, ಇನ್ನು ಸ್ವಲ್ಪ ದಿನ ಅಲ್ವ ಮದುವೆ, ಆರಾಮಾಗಿರ್ಬೇಕಲ್ವ ನಾವು ಅಂತ ಹೇಳ್ತಾಳೆ. ಹೌದಲ್ವ ಅಂತೇಳಿ ಅವಳು ಮಾಡೋ ಐಡಿಯಾಗಳು ಇವನಿಗೆ ಗೊತ್ತೇ ಆಗೋದಿಲ್ಲ. ಅವ್ರ ಅಮ್ಮ ಅವಳು ಸೇರ್ಕೊಂಡು ಮಾಡೋ ಐಡಿಯಾಗಳು ಒಂದೂ ಗೊತ್ತಾಗಲ್ಲ. ಇವರಿಬ್ಬರು ಅತ್ತೆ ಸೊಸೆ ಕುಲ ಎಲ್ಲ ವಿಚಾರಿಸ್ಕೊಳ್ತಾರೆ, ಹೇಗೆ ಏನು, ಹಳ್ಳಿ ಕಡೆ ಏನು, ಇಲ್ಲಿ ಸಿಟಿಲಿ ಹೇಗೆ ಜೀವನ ಎಲ್ಲ ವಿಚಾರಿಸ್ಕೊಂಡು, ಆಮೇಲೆ ಇಂಥ ಒಳ್ಳೆ ಸೊಸೆ ನನಗೆ ಸಿಗ್ತಾನೆ ಇರಲಿಲ್ಲ ಅಂತ ಹಿಂದೊಮ್ಮೆ ಸೀತಾರ ಅತ್ತೆ ಹೇಳಿದ್ದು ನೆನಪು. ತುಂಬ ಚೆನ್ನಾಗಿ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗ್ತಾಳೆ.
ಕುಟುಂಬನ ಅಂತೇಳಿ ಹೇಳಿದ್ದು. ಹೌದು ಅಂತೇಳಿ ಎಲ್ಲ ಮುಗಿಸ್ಕೊಂಡು ಖುಷಿಯಾಗಿ ಆ ಮನೆಯಲ್ಲಿ ಎಲ್ಲ ಲಿವಿಂಗ್ ರೂಮಿಗೆ ಸೇರ್ಕೊಂಡ್ಬಿಡ್ತಾರೆ. ತುಂಬ ಖುಷಿಯಾಗಿರ್ತಾರೆ. ನಗುವಾಗ ನಗ್ತಾರೆ, ಬೇಜಾರು ಮಾಡ್ಕೊಳ್ತಾರೆ, ಆ ಥರ ಅಳುವಾಗ ಅಳ್ತಾರೆ. ಹಾಗೆ ಎಲ್ಲರೂ ಕೂತು ಮಾತಾಡೋ ಅಂಥದ್ದು. ಮತ್ತು ಇಲ್ಲಿ ಅಜಿತು ಮತ್ತು ಭೂಮಿ ನನ್ನ ಹೆಂಡ್ತಿ ಭೂಮಿ ಅಂತ ಹೇಳ್ತಾನೆ. ಇವಳು ಇದು ಪೊಲೀಸ್ ಟ್ರೈನಿಂಗ್ ಹೋಗಿದ್ದೆ ಅಜ್ಜಿ, ಅದಕ್ಕೋಸ್ಕರ ನಮ್ಮ ಅಪ್ಪನ ಆಸೆ ಅದಾಗಿತ್ತು. ಕಾನ್ಸ್ಟೇಬಲ್ ಟ್ರೈನಿಂಗ್ ಮಾಡ್ತಾಯಿದ್ದೀನಿ, ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಅಂತೇಳಿ ಆಯಿತು ಇನ್ನೇನು ಅದನ್ನು ಮುಗಿಸ್ಬಿಡಮ್ಮ, ಆಮೇಲೆ ಅತ್ಲಾಗ ಮದುವೆ ಮದುವೆ ಮಾಡ್ಕೊಂಬಿಡ್ತೀವಿ ಮೊಮ್ಮಗನಿಗೆ ಅಂತ ಅಜ್ಜಿ ಹೇಳ್ತಾಳೆ. ಅಜ್ಜಿ ಹೇಳಿದಾಗ ಹೌದೌದು ಭೂಮಿ ನನ್ನ ಹೆಂಡ್ತಿ, ಮನಸ್ವಿನಿ ಮೊಮ್ಮಗನಿಗೆ ತಂದ್ಕೊಳ್ಳೋದು. ನನ್ನ ಮನಸ್ವಿನಿ ಎಷ್ಟು ಚೆಂದ ಕಾಣ್ತಾಳೆ ನೋಡು ನನ್ನ ಮನಸ್ವಿನಿ ಅಂತ ಅಜ್ಜಿ ನಗ್ತಾ ಇರ್ತಾಳೆ. ಆಮೇಲೆ ಇದನ್ನೆಲ್ಲ ನೋಡಿಕೊಂಡು ಮಾಡ್ಕೊಂಡು ಹೋಗೋಣ ಅಂತ ಬಂದಿರ್ತಾರೆ. ಎಲ್ಲ ಆಗೋಯ್ತು. ಇವಾಗ ಅಜ್ಜಿ ಅಂತೂ ಖುಷಿಯಾಗಿದ್ದಾಳೆ, ಮಾತ್ರ ತುಂಬಾ ಖುಷಿಯಾಗಿದ್ದಾಳೆ. ಅಜ್ಜಿ ಮಗನೂ ಕೂಡ ಮಗನಿಗೆ ತಂದ್ಕೊಳ್ಳೋದಲ್ವ ಮನಸ್ವಿನಿನ ಅಂತೇಳಿ. ಮನಸ್ವಿ ಅಂದರೆ ಇಲ್ಲಿ ಅವ್ರ ಮಗಳು ಅಂತ ಆಗಿದೆ. ಹಂಗಾಗಿ ಅವಳನ್ನು ಕಂಡ್ರೆ ಎಲ್ಲರಿಗೂ ಇಷ್ಟ ನನಗೆ. ಆಮೇಲೆ ಸೊಸೆಗೆ ಹೇಳ್ತಾಳೆ, ನಿನ್ನ ಆರೋಗ್ಯ ನೋಡ್ಕೊ, ನೀನು ಫಸ್ಟು ಆರೋಗ್ಯ ಸುಧಾರಿಸ್ಲಿ, ಆಮೇಲೆ ಕೆಲಸ ಎಲ್ಲ ನೋಡ್ಕೊಂಡ್ರಾಯ್ತು. ಅರ್ಜೆಂಟಿಗೆ ಏನಕ್ಕೆ ಎಲ್ಲ ಕೆಲಸನೂ ನಿನ್ನ ತಲೆ ಮೇಲೆ ಹೊತ್ಕೊಂಡು ಮಾಡೋಕ್ಕೆ ಹೋಗ್ತೀಯಾ? ಬಿಟ್ಬಿಡು, ಅವ್ರವ್ರ ಪಾಡಿಗೆ ಅವ್ರವ್ರು ಮಾಡ್ಕೊಳ್ತಾರೆ, ಕೆಲಸದವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ, ನೀನು ನಿನ್ನ ಆರೋಗ್ಯ ಸುಧಾರಿಸ್ಲಿ ಅಂತೆಲ್ಲ ಹೇಳ್ತಾಳೆ. ಹೌದು ಅತ್ತೆ, ಹಾಗೆ ಮಾಡ್ತಾಯಿದ್ದೀನಿ, ನಾನೇನು ಮಾಡ್ತಾಯಿಲ್ಲ, ಎಲ್ಲ ಅವರವರೇ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಅಡುಗೆ ಕೂಡ ನಾನು ಮಾಡಲ್ಲ, ಎಲ್ಲ ಅವರೇ ಮಾಡ್ಕೊಳ್ತಾರೆ ಅತ್ತೆ ಅಂತೆಲ್ಲ ಹೇಳ್ತಾಳೆ. ಆಮೇಲೆ ಎಲ್ಲ ಮಾತಾಡ್ತಾ ಕೂತಿರ್ತಾರೆ. ಈ ಕಡೆ ಇವನು ಆ ಥರ ಹೇಳಿದಾಗ ಅದನ್ನು ಕೂಡ ಕೇಳ್ತಾ ಇರ್ತಾನೆ. ಮದುವೆ ವಿಷಯ ಎಲ್ಲ ಮಾತಾಡಿಕೊಂಡು ಆರಾಮಾಗಿರ್ತಾರೆ. ಎಲ್ಲ ಬಂದು ಲಿವಿಂಗ್ ರೂಮಲ್ಲಿ ಕೂತ್ಕೊಂಡು ಎಲ್ಲ ಮಾತುಕತೆ ಮಾಡಿಕೊಂಡು ಆಮೇಲೆ ನಾನು ಇರೋವರೆಗೂ ನನಗೊಂದು ಪಿ ಎ ಬೇಕು ಅಂತೇಳಿ ಅಜ್ಜಿ ಕೇಳ್ತಾಳೆ. ಆವಾಗ ಪಿ ಎ ಆಗಿ ಯಾರು ಬೇಕು ಅಂತೇಳಿ, ನಿಮಗೆ ಏನಕ್ಕೆ ಪಿ ಎ ಅಂದರೆ ನನಗೆ ಬೇಕೇ ಬೇಕು ಪಿ ಎ ಅಂತ ಹೇಳ್ತಾಳೆ. ಆವಾಗ ಅಲ್ಲಿ ಕೂತಿರ್ತಾಳಲ್ಲ ತಂಗಿ, ಅವಳನ್ನ ನೋಡಿಬಿಟ್ಟು ಇವ್ರು ಯಾರು ಬೇಡ ನೋಡು, ಮೊಬೈಲು ನಾವೆಲ್ಲ ಇಷ್ಟು ಮಾತಾಡ್ತಾ ಇದ್ದೀವಿ, ತಲೆ ಕೆಡಿಸ್ಕೊಳ್ಳೋದಾಗ ಮೊಬೈಲ್ ನೋಡ್ತಾ ಕೂತಿದ್ದಾಳೆ. ಅಂಜು ಅಮ್ಮನಿಗೆ ಹೇಳ್ತಾಳೆ. ಅಂಜು ಅಮ್ಮನಿಗೆ ನನ್ನ ಯೋಗಕ್ಷೇಮನೆಲ್ಲ ಅವಳು ನಾನು ಕರೆದ ತಕ್ಷಣ ಬರಬೇಕು, ನನ್ನ ಕೆಲಸ ಎಲ್ಲ ಮಾಡು, ಅಯ್ಯೋ ಇದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ, ಇದೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಆವಾಗ ಗಂಟೆ ಅಳ್ಳಾಡಿಸ್ತೀನಿ ಬರಬೇಕು ಅಂತ ಹೇಳಿ, ನಾನು ಬಾಯ್ಬಿಟ್ಟು ಹೆಸರು ಹಿಡಿದು ಕರೆಯಲ್ಲ, ಗಂಟೆ ಅಳ್ಳಾಡಿಸಿದ ತಕ್ಷಣ ಬರಬೇಕು, ಗಂಟೆ ಅಳ್ಳಾಡಿಸಿದ ತಕ್ಷಣ ಬಂದು ನಾನು ಏನು ಹೇಳ್ತೀನೋ ಕೆಲಸನ ಅದನ್ನು ಮಾಡಬೇಕು ಅಂತ ಅಜ್ಜಿ ಹೇಳ್ತಾಳೆ. ಆವಾಗ ಆಯಿತು ಅಂತ ಗಂಟೆ ಅಳ್ಳಾಡಿಸಿದ ತಕ್ಷಣ ಎಲ್ಲಿದ್ದರೂ ಬರಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.